ಇನ್ನು ದರ್ಶನ್ ಸೆರೆಮನೆ ಸೇರಿ 1.5 ತಿಂಗಳು ಕಂಪ್ಲೀಟ್ ಆಗಿದೆ. ಈ 45 ದಿನದಲ್ಲಿ ದರ್ಶನ್ ಭೇಟಿಯಾದವರು ಯಾರ್ಯಾರು? ಸಂಬಂಧಿಕರಿಗೆ ಮಾತ್ರ ಭೇಟಿಯಾಗುವುದಕ್ಕೆ ಅವಕಾಶ ಇತ್ತು. ಆದರೂ ಕೂಡ ಸಂಬಂಧಿಕರನ್ನ ಹೊರತುಪಡಿಸಿ ಉಳಿದವರು ಭೇಟಿಯಾಗಿದ್ದಾರೆ ದರ್ಶನ್ ಅವರನ್ನ. ದರ್ಶನ್ನ ಭೇಟಿಯಾಗಿದ್ದ ಪವಿತ್ರ ಗೆಳತಿ ಸಮತಾ, ದರ್ಶನ್ ತಂಗಿ ಅಂತ ನಮೂದಿಸಿ ಭೇಟಿಯಾಗಿದ್ರಂತೆ ಈ ಸಮತಾ. ವಿಜಯಲಕ್ಷ್ಮಿ ಭೇಟಿಯಾಗಿ 7 ದಿನಗಳ ನಂತರ ಸಮತಾ ಅವರ ಭೇಟಿಯಾಗಿತ್ತು. ಸೊ ಇಲ್ಲೊಂದಷ್ಟು ಕುತೂಹಲ ಇತ್ತು, ಯಾಕೆ ಸಮತಾ ದರ್ಶನ್ ಅವ್ರನ್ನ ಭೇಟಿಯಾದ್ರು? ಆಗ್ಲೂ ಕೂಡ ಒಂದಷ್ಟು ವಿಚಾರಗಳು ಚರ್ಚೆ ಆಯ್ತು. ಅದಾದ ಬಳಿಕವೇ ವಿಜಯಲಕ್ಷ್ಮಿ ಅವರು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಯಾರೇ ಭೇಟಿ ಆಗೋದಿದ್ರು ಕೂಡ ನನ್ನ ಗಮನಕ್ಕೆ ಬರಬೇಕು, ನನ್ನ ಪರ್ಮಿಷನ್ ತಗೊಂಡೆ ಭೇಟಿ ಆಗೋದಕ್ಕೆ ಅವಕಾಶ ಕೊಡಬೇಕು ಅಂತ. ಅದು ಕರೆಕ್ಟು. ಯಾಕಂದ್ರೆ ಪತ್ನಿ ಅವರೇ. ಈಗ ಯಾವ್ದಾದ್ರು ಕೂಡ ಒಂದು ಆಪರೇಷನ್ ಮಾಡೋಗ್ಲೂ ಕೂಡ ಸಮೀಪದ ಸಂಬಂಧಿ ಅಂತ ಹೇಳಿ ನಿಮ್ಮಲ್ಲಿ ಗಲಾಟೆ ಇದ್ರೆ ಅದು ನಿಮ್ ಕರ್ಮ. ಆಯ್ತಾ? ಕಾನೂನು ಪ್ರಕಾರ ನೀವು ಗಂಡ ಹೆಂಡತಿ. ಆಯ್ತಾ? ನೀವು ಪವಿತ್ರ ಗೌಡ ಜೊತೆ ಮತ್ತೊಂದು ಅದು ಕಾನೂನು ನೋಡಲ್ಲ. ಅದು ನಿಮ್ಮ ಏನು ವಿವಾಹೇತರ ಸಂಬಂಧ ಆತರ ಬರುತ್ತೆ. ಆದ್ರೆ ಹೆಂಡತಿ ಇವರ ಮಾತನ್ನ ಅಲ್ಲಿ ಕೇಳುವಂಥದ್ದು. ಇನ್ನು ಎರಡನೇದಾಗಿ ಈ ಹಿಂದೆ ಒಂದು ಸ್ಟೋರಿ ಕೊಟ್ವಿ ನಾವು, ಯಾರೆಲ್ಲ ಅವರನ್ನ ಏನು ದರ್ಶನ್ ಅಂದ್ರೆ ರೇಣುಕಾಸ್ವಾಮಿ ಅವರನ್ನ ಭೇಟಿಯಾಗಿ ಕಾಂಪ್ರಮೈಸ್ ಮಾಡುವಂತ ಪ್ರಯತ್ನಗಳಾಗ್ತಾ ಇದೆ ಅಂತ ಹೇಳಿ. ಅದನ್ನ ಪ್ರತಿಯೊಬ್ಬರು ಕೂಡ ಯಾವ ರೀತಿ ನೋಡಬೇಕು ಅಂತಂದ್ರೆ, ಈಗ ದಾವೂದ್ ಇಬ್ರಾಹಿಂ 1991 ಬಾಂಬ್ ಬ್ಲಾಸ್ಟ್ ಮಾಡ್ದ. ಅವನಿಗೆ ಹೇಳ್ಬೋದು ನಾನು ಎಲ್ಲರೂ ಕೂಡ ಪರಿಹಾರ ಕೊಡ್ತೀನಿ ಬಿಟ್ಬಿಡಿ ಅಂತ ಹೇಳಿ. ಬಿಟ್ಬಿಡ್ತೀರಾ? ಖಂಡಿತ ಸಾಧ್ಯ ಇಲ್ಲ. ವೀರಪ್ಪನ್ ಶ್ರೀನಿವಾಸ್ ಅಂತ ಪೊಲೀಸ್ ಅಧಿಕಾರಿ ಹತ್ಯೆ ಮಾಡ್ದ. ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಒಬ್ರು ಇದ್ರು, ಮುಸ್ಲಿಂ ಪೊಲೀಸ್ ಅಧಿಕಾರಿ. ಅವರ ತಂದೆ ಎಂತ ಹೋರಾಟ ಮಾಡಿದ್ರು. ಈಗಲೂ ದುಃಖ ಆಗತ್ತೆ ಅದನ್ನು ಕೇಳಿದಾಗ. ನಾವೆಲ್ಲ ಆ ಜಾಗಕ್ಕೆಲ್ಲ ಹೋಗಿ ಬಂದಿದ್ದೀವಿ. ಅವರಿಗೆಲ್ಲ ಪರಿಹಾರ ಕೊಡ್ತಾರೆ. ಬಿಟ್ಬಿಡ್ತೀರಾ? ಹಂಗಾಗಲ್ಲ. ಅದು ಕೊಲೆ ಅನ್ನೋದು ಅದಕ್ಕೆ. ಕೊಲೆ ಮಾಡಿಬಿಟ್ಟು ಇಲ್ಲ ನಾನು ಚಿಂತನೆ ಮಾಡಿದ್ದೆ ಅವ್ರಿಗೆ ಒಳ್ಳೇದು ಮಾಡೋಣ ಮತ್ತೊಂದು ಮಾಡೋಣ ಅಂತೇಳಿ. ಇದು ಹೆಂಗಾಯ್ತು ಅಂದರೆ, ಸಾರಿ ಟು ಸೇ ದಿಸ್, ಮೊದಲೆಲ್ಲ ಪಿಕ್ಚರ್ಗಳಲ್ಲಿ ಬರ್ತಾ ಇತ್ತು, ಒಂದು ಹುಡುಗಿನ ಬಲಾತ್ಕಾರ ಮಾಡಿಬಿಡೋದು, ಆಕೆ ಏನಾದರೂ ಗರ್ಭಿಣಿ ಆದಾಗ ಊರವ್ರು ಸೇರಿಬಿಟ್ಟು ಮದುವೆ ಮಾಡಿಸ್ಬಿಡೋದು. ಮೊದಲು ಆ ಸ್ಟೋರಿ ಬರ್ತಾ ಇತ್ತು ತಾನೆ. ಹಂಗೆ ಇತ್ತೀಚೆಗೆ ಕೂಡ ಅಂಥದ್ದು ಆಯ್ತು. ಕೆಲವು ಕೋರ್ಟ್ ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದೆ. ನೀವು ಹೆಂಗೆ ಮಾಡ್ತೀರ ಅಂದರೆ, ಹೆಣ್ಮಗಳಿಗೆ ಮನಸ್ಸು ಅನ್ನೋದು ಯಾವುದೂ ಇಲ್ವಾ? ಎಲ್ಲ ಗಂಡಸರು ಏನು ಅವನು ಮದುವೆ ಆದರೆ ಏನು ದೊಡ್ಡ ಇದು ಅವನು ಏನು ಸ್ವರ್ಗವನ್ನು ದರಗಿಳಿಸಿದ್ದ ಹುಡುಗಿಗೆ? ಹಂಗಾಗಲ್ಲ ಅದು. ಅದೇ ನಾನು ಹೇಳಿದ್ನಲ್ಲ, ಈಗ ಮೊದಲು ಹಂಗೆ ಇರ್ತಿತ್ತು. ಅವನಿಂದ ಏನೋ ಅದಾಯ್ತು, ಹುಡುಗನ ಮದುವೆ ಮಾಡಿದ ತಕ್ಷಣ ಸುಖಾಂತಿ. ಆಗಲ್ಲ ಸುಖಾಂತಿ, ಹಂಗೆಲ್ಲ. ಕೊಲೆ ಮಾಡಿದ್ರೆ ಅಂದ್ರೆ ಆಗಿದ್ರೆ ನಾಳೆಯಿಂದ ಎಲ್ಲರೂ ಮಾಡ್ತಾರೆ. ಎಲ್ಲರನ್ನು ಬಿಟ್ಬಿಡಿ. ಯಾರೆಲ್ಲ ಕೊಲೆ ಮಾಡಿದ್ದಾರೋ ಎಲ್ಲರನ್ನ ಬಿಟ್ಬಿಟ್ಟು ನೋಡ್ರಪ್ಪ ಅವ್ರ ಮನೆಯವ್ರು ಚೆನ್ನಾಗಿ ನೋಡ್ಕೊ, ಅಥವಾ ಅವರಲ್ಲಿ ಮನೆಯಲ್ಲಿ ಯಾರಿದ್ದಾರೆ ನಿಮ್ಮ ಫ್ಯಾಮಿಲಿಗೆ ತಂದ್ಕೊಂಬಿಡಿ. ಹಂಗ ಕಾನೂನು ನಡೆಯೋದು. ಆಮೇಲೆ ಯಾರೆಲ್ಲ ಇಂಥವ್ರು ಮಾಡ್ತಾ ಇದ್ದಾರೋ ಯಾರೆಲ್ಲ ಅಲ್ಲಿ ಆಮೇಲೆ ಎರಡನೇದಾಗಿ ಏನು ಅಂತಂದರೆ, ಏನು ಕಾಂಪ್ರಮೈಸ್ ಮಾಡಿದ್ರು ಕೂಡ ಅವ್ರ ಕೇಸ್ ಹಿಂತೆಗೆದುಕೊಳ್ಳೋಕೆ ಬರೋದೇ ಇಲ್ಲ ಅಲ್ಲಿ. ಯಾಕಂದರೆ ರೇಣುಕಾಸ್ವಾಮಿ ಫ್ಯಾಮಿಲಿ ಕೇಸ್ ಮಾಡಲೇ ಇಲ್ಲ. ಇದು ಸೊಮೋಟೋ ಕೇಸ್, ಇದು ಪೊಲೀಸರು ಮಾಡಿರುವಂಥ ಕೇಸ್. ಸೊ ಹಾಗಾಗಿ ಅವರು ಕ್ಷಮಿಸಿದ್ದೀನಿ ಬಿಟ್ಟಿದ್ದೀನಿ ಬರೋದಿಲ್ಲ. ಕಾನೂನು ಹೇಳ್ದಂಗೆ ನಡಿಬೇಕಾಗತ್ತೆ. ಥ್ಯಾಂಕ್ ಯು. PSI ಪರಶುರಾಮ್ ಮೊನ್ನೆ ತೀರ್ಕೊಂಡ್ರು. PSI ಪರಶುರಾಮ್, ಯಾದಗಿರಿಯ ನಗರ ಠಾಣೆಯ PSI ಪರಶುರಾಮ್ ಮೊನ್ನೆ ತೀರ್ಕೊಂಡ್ರು. ಯಾಕೆ ಅಂತಂದರೆ, ಅವರ ಹೆಂಡತಿ ಹೇಳೋ ಪ್ರಕಾರ ಒಂದು ಕಂಪ್ಲೇಂಟ್ ಕೊಡ್ತಾರೆ. ನಮಗೆ ಅಲ್ಲಿಯ MLA 30 ಲಕ್ಷ ಕೊಡಿ ಮತ್ತು ಅವರ ಮಗ 30 ಲಕ್ಷ ಕೊಡಿ ಅಂತೇಳಿ. ಈ ಹಿಂದೆ ಕೂಡ ನಾವು 30 ಲಕ್ಷ ಕೊಟ್ಟು ಬಂದಿದ್ದು. ಈಗ 7 ತಿಂಗಳಲ್ಲಿ ಮತ್ತೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ 30 ಲಕ್ಷ ಕೊಡಿ ಅಂತ ವಾಪಸ್ ಕೇಳಿದರೆ, ಈ ಟೆನ್ಷನಲ್ಲಿ ಈ ಸ್ಟ್ರೆಸ್ನಲ್ಲಿ ಅವರು ಸತ್ತಿದ್ದಾರೆ. ಆಮೇಲೆ ನಮ್ಮ ಜಾತಿ ಇಟ್ಕೊಂಡು ನಮ್ಮನ್ನು ಒಂದು ರೀತಿಯಲ್ಲಿ ಏನು ಅವಮಾನ ಮಾಡಿದ್ದಾರೆ. ನಾವು ಅದರ ಬಗ್ಗೆ ಹೇಳಿದ್ವಿ, ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ಹೇಳಿದ್ವಿ. ಒಂದು ವೇಳೆ ಜಾತಿ ಹಿಡಿದು ಅವಮಾನ ಮಾಡಿದ್ದಿದ್ರೆ ಕಾಂಗ್ರೆಸ್ ಪಕ್ಷ ಅವರನ್ನು ಕಿತ್ತು ಬಿಸಾಕಬೇಕಾಗಿತ್ತು. ಆದರೆ ಈ PSI ಪರಶುರಾಮ್ಗೊಂದು ಕನಸಿತ್ತು. ಅವರು ಒಂದು ದಿನಾಂಕವನ್ನು ಹೇಳಿದ್ರಂತೆ. ಯಾವ ದಿನಾಂಕ ನೋಡ್ರಿ, ನಾನು 2050 ಈ ದಿನ ನಿವೃತ್ತಿ ಹೊಂದುತ್ತೇನೆ ಅಂತ ಹೇಳಿದರು. ಅಂದರೆ ಎಂಥ ಒಂದು ಆಸಕ್ತಿ ಇತ್ತು ಅವರಿಗೆ, ಎಂಥ ಒಂದು ಜೀವನ ಪ್ರೀತಿ ಇತ್ತು. ಸಾವಿಗೆ ಮುನ್ನ PSI ಪರಶುರಾಮ್ ಹೇಳಿದ ಮಾತು ಇದೀಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ನಿವೃತ್ತಿಗೆ ಮುನ್ನ PSI ಪರಶುರಾಮ್ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ನಿವೃತ್ತಿ ಬಗ್ಗೆ ಮಾತನಾಡಿದ್ದ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ನಲ್ಲಿ ಲಭ್ಯವಾಗಿದೆ. ನಾನು ಮೇ 31, 2050 ನಿವೃತ್ತಿ ಆಗ್ತೇನೆ ಅಂತ ಹೇಳಿದರು. 26 ವರ್ಷಕ್ಕೆ ಮೊದಲೇ ಇದೀಗ ಅವರು ತೀರ್ಕೊಂಡಿದ್ದಾರೆ. PSI ಪರಶುರಾಮ್ ಅವರನ್ನು ನೆನೆದು ಇದೀಗ ಕುಟುಂಬಸ್ಥರು ಕಣ್ಣೀರು ಹಾಕ್ತಾ ಇದ್ದಾರೆ. ಅವರ ಪತ್ನಿ ಶ್ವೇತಾ ಡೈರೆಕ್ಟಾಗಿ ಆರೋಪ ಮಾಡಿದರು. ನೋಡಿ, ಅವತ್ತೇ ಹೇಳಿದಂಥ ಮಾತಿದು. 50 ಅದು ಕೂಡ ಒಂದು ಡೇಟ್ ಇದೆ, ಮೇ 31, 2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಅದು ಕೂಡ ಒಂದು ಡೇಟ್ ಇದೆ,
ಮೇ 30/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಅದು ಕೂಡ ಒಂದು ಡೇಟ್ ಇದೆ. ಓಕೆ, PSA ಪರಶುರಾಮ್ ವಿಚಾರ ಭಾಳ ದೊಡ್ಡ ಮಟ್ಟದಲ್ಲಿ, ಯಾಕಂದರೆ ಅವರ ಪತ್ನಿ ಆರೋಪ ಮಾಡ್ತಾರೆ ಅದೇ MLA ಮತ್ತು MLA ಮಗ ದುಡ್ಡು ಕೇಳ್ತಾ ಇದ್ರು ಅಂತೇಳಿ. ನೋಡಿ ಅವರ ಪತ್ನಿ 30 ಲಕ್ಷ ಯಾದಗಿರಿಯ ನಗರ ಠಾಣೆಗೆ ಕೇಳ್ತಾ ಇದ್ದಾರೆ ಅಂತಂದರೆ ನಿಮ್ಗೆ ಗೊತ್ತಾ? ಅಂದರೆ ಅದು ಕೂಡ ಹೇಳಿದ್ದೆ, ಒಂದು ವೇಳೆ ಪರಶುರಾಮ್ ಅವರು ತೀರ್ಕೊಂಡ್ರು ಆಗಬಾರ್ದಾಗಿತ್ತು, ಒಂದು ವೇಳೆ ಅವರ ಹೆಂಡತಿ ಮಾಡ್ತಾ ಇರುವಂಥ ಆರೋಪಗಳು ಸತ್ಯವೇ ಆಗಿದ್ದರೆ ಎರಡೂ ಕಡೆ ತಪ್ಪಿದೆ. ಒಂದು, ನೀವು 30 ಲಕ್ಷ ಹೆಂಗೆ ಕೊಟ್ಟರಿ ಇದಕ್ಕಿಂತ ಮೊದಲು ಅನ್ನೋದು ಒಂದು. ಎರಡನೇದು, ನೀವು ಹೆಂಗೆ ಒಬ್ಬ ತಗೊಂಡ್ರಿ ಅಂತ. ಕಾಂಗ್ರೆಸ್ ಪಕ್ಷಕ್ಕಿರುವಂಥ ದೊಡ್ಡ ಬಾಧ್ಯಸ್ಥಾನ ಯಾವುದಪ್ಪ ಅಂತಂದರೆ, ನೀವು ಪ್ರತಿ ಸಲ ಹೇಳ್ತಾ ಇದ್ದೀರಿ ನಾವು ದಲಿತರ ಪರ, ಆಮೇಲೆ ಸಿದ್ದರಾಮಯ್ಯ ಮನೇಲಿ ದಲಿತ ಅಂತೂ ಬಳಸಬಾರ್ದಂತೆ, ಸಾರಿ ಜಾತಿ ಪರಿಶಿಷ್ಟ ಪಂಗಡ ಅಂತ ಬಳಸಬೇಕು ಅಂತ. ಆಮೇಲೆ ಅಲ್ಲಿ ಆ MLA ಅವ್ರು ಹೇಳೋ ಪ್ರಕಾರ ಭಾಳ ಕೆಟ್ಟ ಪದಗಳಿಂದ ಬೈತಾರಲ್ವಾ, ಆ ಥರ ಈಗಲೂ ಇದೆ, ಅದು ಆ ಥರ ಬೈದಿದ್ದಾರಂತೆ. ಇವರ ವಿರುದ್ಧ FIR ಆಗಿದೆ ನಿಜ, ಅದನ್ನು ಕರೆದು ಕೇಳಬೇಕಾಗಿತ್ತು. ಆ ಥರ ಬೈದಿದ್ದು ನಿಜವಾದ್ರೆ ನೋಡ್ರಪ್ಪ ಅಲ್ಲಿ ತನಕ ರಾಜೀನಾಮೆ ಕೊಡು, ನೀನು ವಿರೋಧ ಬೇಡ, ನೀನು ಆಮೇಲೆ ಬರುವಂತೆ, ನಾವು ಇವರ ಪರವಾಗಿದ್ದೇವೆ ಅಂತ ಸಂದೇಶವನ್ನು ನೀವು ಕೊಡೋರು ಯಾರೂ ಇಲ್ಲ. ಎಲ್ಲ ತನಿಖೆ ಆಗಲಿ, ತನಿಖೆ ಆದ ನಂತರ ಮತ್ತೆ ನಿಮಗೂ BJPಗೂ JDSಗೆ ಏನು ವ್ಯತ್ಯಾಸ? ಎಲ್ಲರೂ ಅದನ್ನೇ ಹೇಳೋದು, ಎಲ್ಲರೂ ಅದನ್ನೇ ಅಲ್ವಾ ಹೇಳೋದು. ತನಿಖೆ ಆಗಲಿ 40% ಅಂತ ಹೇಳೋಕೆ ಅವ್ರು ಹೇಳಿದ್ರು, ನೀವು ಹೇಳಿ ತನಿಖೆ ಆಗಲಿ. ಈಗ ಮೂಡ ಬಂದಾಗ ಕಾಂಗ್ರೆಸ್ ಏನು ಹೇಳೋದು, ತನಿಖೆ ಆಗಲಿ. ಈಗ JDS ಮೇಲೆ ಆರೋಪ ಬಂದಾಗ JDSನ ಕುಮಾರಸ್ವಾಮಿ ಏನು ಹೇಳಿದ್ದು, ನಾವು ಏನು ರೋಡಲ್ಲಿದ್ದೀವಿ, ಏನು ಬಿಚ್ಚಿಸ್ತೀರಿ, ಎಲ್ಲ ಆಗಲಿ ತನಿಖೆ ಆಗಲಿ, ಎಲ್ಲರೂ ಅದನ್ನೇ ಹೇಳೋದು. ಹಾಗಿದ್ರೆ ನೈತಿಕತೆ ಅನ್ನೋದು ಇಲ್ವಾ ಯಾರಿಗೂ ಕೂಡ? ನೋಡಿ, ಇವ್ರಿಗೆ ಹಿಂಗಾಗಿದೆ, ಒಂದು ಆರಂಭಿಕವಾಗಿ ನೋಡುವಾಗ ನಮಗೆ ಅನಿಸ್ತಾ ಇದೆ ಅವಮಾನ ಮಾಡಿದ್ದಾರೆ ಅಂತೇಳಿ, ಹಾಗಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳೋರು ಯಾರೇ ಇಲ್ಲ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ನೈಸರ್ಗಿಕ ವಿಕೋಪವಾಗಿರುವ ಎಕ್ಸ್ಪೋ ಇವತ್ತು 4ನೇ ದಿನ ಯಶಸ್ವಿಯಾಗಿ ಸಾಗ್ತಾ ಇದೆ. ವಾರಾಂತ್ಯದಲ್ಲಿ ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಇವತ್ತು ಎಕ್ಸ್ಪೋಗೆ ಕೊನೆ ದಿನವಾಗಿದ್ದು, ಒಂದೇ ಸೂರಿನಡಿ ಆಂಟಿಕ್ ಸೋಫಾ ಸೆಟ್ನಿಂದ ಹಿಡಿದು ವೆರೈಟಿ ಫರ್ನಿಚರ್ಸ್ ಕಂಡು ಗ್ರಾಹಕರು ಸಂತಸ ವ್ಯಕ್ತಪಡಿಸಿದ್ದಾರೆ. ಎಕ್ಸ್ಪೋಗೆ ಉಚಿತ ಪ್ರವೇಶ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ನೀವು ಸಹ ಒಂದ್ಸಾರಿ ಭೇಟಿ ಕೊಡಿ, ನಿಮ್ಮ ಅಂದದ ಮನೆಗೆ ಚಂದದ ಫರ್ನಿಚರ್ಗಳನ್ನು ಖರೀದಿ ಮಾಡಿ. ತನಿಖೆ ಮಾಡ್ತಿರೋ ಪೊಲೀಸರಿಗೆ ಇಂಪಾರ್ಟೆಂಟ್ ರಿಪೋರ್ಟ್ ಕೈ ಸೇರಲಿದೆ. ಇಡೀ ಕೇಸ್ ಟರ್ನ್ ಮಾಡು 6 FSL ರಿಪೋರ್ಟ್ ಖಾಕಿ ಕೈಗೆ ಸಿಗಲಿದ್ದು, ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯವಾಗಿದೆ. ತನಿಖೆ ವೇಳೆ ಹಲವು ಸ್ಯಾಂಪಲ್ಗಳನ್ನು ಸೀಸ್ ಮಾಡಿದ ಪೊಲೀಸರು ಸಾಕ್ಷ್ಯಗಳನ್ನು FSLಗೆ ರವಾನಿಸಿದೆ. ಕ್ಲಾರಿಫಿಕೇಶನ್ಗಾಗಿ FSLಗೆ ಕಳಿಸಲಾಗಿದೆ. ಯಾವ್ಯಾವ ರಿಪೋರ್ಟ್ ಪೊಲೀಸರ ಕೈ ಸೇರುತ್ತೆ ಅಂತ ನೋಡೋದಾದ್ರೆ, ಖಾಕಿ ಕೈಗೆ 6 ರಿಪೋರ್ಟ್. ಶೆಡ್ನಲ್ಲಿರೋ ಸೆಕ್ಯೂರಿಟಿ ರೂಮ್ನಲ್ಲಿ ಸಿಕ್ಕ CCTV ದೃಶ್ಯಗಳ ರಿಟ್ರೀವ್ಗೆ FSLಗೆ ಕಳಿಸಿದ್ದ ಪೊಲೀಸರು ಆ ರಿಪೋರ್ಟ್ ಈ ವಾರ ಖಾಕಿ ಕೈ ಸೇರುವ ಸಾಧ್ಯತೆ ಇದೆ. ಆರೋಪಿಗಳ ಬೆರಳಚ್ಚು, ರಕ್ತದ ಮಾದರಿ, ಮಣ್ಣಿನ ಸ್ಯಾಂಪಲ್ ಕೂಡ ಕಳಿಸಲಾಗಿತ್ತು. ಈ ವಾರವೇ ಕೃತ್ಯ ನಡೆದ ಜಾಗದಲ್ಲಿನ ಫಿಂಗರ್